ಸಿದ್ದರಾಮಯ್ಯ ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲೇ ಇಲ್ಲ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯರ ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಹಗ್ಗ ಜಗ್ಗಾಟ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲೇ ಇಲ್ಲ ರಾಜ್ಯ ಸರ್ಕಾರ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲು ಸರ್ಕಾರಕ್ಕಿರುವ ಆಸಕ್ತಿ. 1 ವರ್ಷದಿಂದ ವೇತನ ಪರಿಷ್ಕರಣೆ ಸಂಬಂಧ ಹೋರಾಟ. ಮುಷ್ಕರ ಪ್ರತಿಭಟನೆ ಮಾಡಿದ್ರು ನೌಕರರ ಬಗ್ಗೆ ಭಾರಿ ನಿರ್ಲಕ್ಷ್ಯ. 3 ಬಾರಿ ಸಿಎಂ ಜೊತೆ ಸಭೆ, 4 ಬಾರಿ ಕಾರ್ಮಿಕ ಇಲಾಖೆ ಸಂಧಾನ ಸಭೆ. ಆದರೂ 1.20 ಲಕ್ಷ ನೌಕರರ ಬೇಡಿಕೆ ಈಡೇರಿಸಿಲ್ಲ ಗ್ಯಾರಂಟಿ ಸರ್ಕಾರ. ಮತ್ತೆ ಸರ್ಕಾರದ ವಿರುದ್ಧ ಸಂಘರ್ಷಕ್ಕೆ ಮುಂದಾದ ಸಾರಿಗೆ ನೌಕರರು. ಸರ್ಕಾರದ ವಿಳಂಬ ಧೋರಣೆ ಖಂಡಿಸಿ ಸಿಎಂಗೆ ನೌಕರರ ಬಹಿರಂಗ ಪತ್ರ. ವೇತನ ಹೆಚ್ಚಳಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ಸಿಎಂಗೆ ಮನವಿ ಪತ್ರ. ಸಾರಿಗೆ ನೌಕರರ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ನೋವಲ್ಲಿ ಪತ್ರ. ಸಿದ್ದು ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಹಗ್ಗ ಜಗ್ಗಾಟಗಳು ಜಾಸ್ತಿ ಆಗ್ತಾನೆ ಇದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲೇ ಇಲ್ಲ ರಾಜ್ಯ ಸರ್ಕಾರ. ಕೊನೆವರೆಗೂ ಕೂಡ ಅವರ ಈಡೇರಿಕೆಗಳನ್ನು ಈಡೇರಿಸಲಿಲ್ಲ. ಈ ಹಿಂದೆಯಷ್ಟೇ ಅವರು ಪ್ರೊಟೆಸ್ಟ್ ಅನ್ನು ಮಾಡಿದ್ರು ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ. ಆಗಲೂ ಕೂಡ ಸಾರಿಗೆ ಸಚಿವರು ಭರವಸೆಗಳನ್ನು ಕೊಟ್ಟರೆ ಹೊರತಾಗಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಯತ್ನಗಳು, ನಿರ್ಧಾರಗಳು ಸರ್ಕಾರದ ಕಡೆಯಿಂದಲೂ ಕೂಡ ನಡೆಯಲಿಲ್ಲ. ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರಕ್ಕೆ ಆಸಕ್ತಿ ಇಲ್ವಾ? 1 ವರ್ಷದಿಂದ ವೇತನ ಪರಿಷ್ಕರಣೆ ಸಂಬಂಧ ಹೋರಾಟ, ಮುಷ್ಕರ ಪ್ರತಿಭಟನೆ ಮಾಡಿದ್ರು ನೌಕರರ ಬಗ್ಗೆ ನಿರ್ಲಕ್ಷ್ಯ. 3 ಬಾರಿ ಸಿಎಂ ಜೊತೆ ಸಭೆ, 4 ಬಾರಿ ಕಾರ್ಮಿಕ ಇಲಾಖೆಯ ಸಂಧಾನ ಸಭೆ. ಆದರೂ 1.20 ಲಕ್ಷ ನೌಕರರ ಬೇಡಿಕೆ ಈಡೇರಿಸಿಲ್ಲ ಗ್ಯಾರಂಟಿ ಸರ್ಕಾರ. ಮತ್ತೆ ಸರ್ಕಾರದ ವಿರುದ್ಧ ಸಂಘರ್ಷಕ್ಕೆ ಮುಂದಾದ ಸಾರಿಗೆ ನೌಕರರು. ಸರ್ಕಾರದ ವಿಳಂಬ ಧೋರಣೆಯನ್ನು ಖಂಡಿಸಿ ಸಿಎಂಗೆ ನೌಕರರ ಬಹಿರಂಗ ಪತ್ರ. ಇನ್ನು ವೇತನ ಹೆಚ್ಚಳ, ಅದಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ಸಿಎಂಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಸಾರಿಗೆ ನೌಕರರ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿ ನೋವಲ್ಲಿ ಪತ್ರವನ್ನು ಬರೆದಿದೆ. ನಮ್ಮ ಬೇಡಿಕೆಗಳನ್ನು, ನಮ್ಮ ನೋವನ್ನು ಆಲಿಸುವಂತಹ ಸರ್ಕಾರ ಯಾಕೆ ನಮ್ಮ ನೋವನ್ನು ಆಲಿಸ್ತಾ ಇಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಯತ್ನ ಮಾಡ್ತಾ ಇಲ್ಲ? ನಾವು ಸರ್ಕಾರದ ನೌಕರರಾಗಿ ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀವಿ. ನಮ್ಮಲ್ಲೊಂದಷ್ಟು ನೋವುಗಳಿರ್ತವೆ, ನಮ್ಮಲ್ಲೊಂದಷ್ಟು ಬೇಡಿಕೆಗಳಿರ್ತವೆ. ಇದನ್ನು ಸರ್ಕಾರ ಪರಿಗಣಿಸಬೇಕು, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಸರ್ಕಾರವಾಗಿ ಬದಲಾಗಬೇಕು ಅಂಥೇಳಿ ಕಾರ್ಮಿಕರ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಇನ್ನು 1.20 ಲಕ್ಷ ನೌಕರರ ಬೇಡಿಕೆಯನ್ನು ಈಡೇರಿಸಿಲ್ಲ ಗ್ಯಾರಂಟಿ ಸರ್ಕಾರ. ಮತ್ತು ಸರ್ಕಾರದ ವಿರುದ್ಧ ಸಂಘರ್ಷಕ್ಕೆ ಮುಂದಾಗಿದ್ದೇ ಸಾರಿಗೆ ನೌಕರರ ಸಂಘ. ಸರ್ಕಾರದ ವಿಳಂಬ ಧೋರಣೆ ಖಂಡಿಸಿ ಸಿಎಂಗೆ ನೌಕರರು ಬಹಿರಂಗ ಪತ್ರವನ್ನು ಬರೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.